ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳು ಆದೇವೇಗೌಡ ಮತ್ತು ವೈ.ಎನ್. ನಾರಾಯಣಸ್ವಾಮಿಯವರ ಚುನಾವಣೆಯ ಒಂದು ತಯಾರಿ ಮತ್ತು ಚುನಾವಣೆಯ ವ್ಯವಸ್ಥೆಗಳು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾನು, ನಮ್ಮೆಲ್ಲ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರುಗಳು ನಾವೆಲ್ಲ ಒಟ್ಟಿಗೆ ಸೇರಿದ್ರಿ. ಈ ಎಲ್ಲ ಚುನಾವಣೆಯನ್ನು 5 ಚುನಾವಣೆಯನ್ನು 6 ಚುನಾವಣೆಯನ್ನು ನಾವು ಗೆಲ್ಲುವಂಥದ್ದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಡಿಸ್ಕಸ್ ಮಾಡಿದ್ದೀರಿ. ಮತ್ತು ಪ್ರತಿ ಬೂತಲ್ಲೂ ಕೂಡ ಹೆಂಗೆ ಕೆಲಸ ಮಾಡಬೇಕು, ಪ್ರತಿ ಬೂತ್ಗೂ ಕೂಡ ಮತದಾರನ ಭೇಟಿ ಮಾಡಬೇಕು. ಇದು ಜನರಲ್ ಎಲೆಕ್ಷನ್ ಅಲ್ಲ, ಮತದಾರನ ಹುಡುಕಿ ಅವರನ್ನು ಕನ್ವಿನ್ಸ್ ಮಾಡೋ ಕೆಲಸನೂ ಕೂಡ ಕೂಡಲೇ ಮಾಡಬೇಕು. ಇನ್ನು 2 ದಿನದೊಳಗಡೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆಗಳನ್ನು ಮಾಡಬೇಕು. ಪ್ರತಿ ಬೂತ್ಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಮಾಡಿ ಚುನಾವಣೆಯನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸಭೆಯನ್ನು ಕರೆದು ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಓಕೆ, ಆಯ್ತನಪ್ಪ. ಪರಿಷತ್ಗೆ 11 ಸ್ಥಾನ ಚುನಾವಣೆ ನಡೀತಲ್ಲ, ಸೋತವ್ರಿಗೆ ಪರಿಷತ್ ಸ್ಥಾನ ಕೊಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಯಾರ್ಯಾರಿಗೆ ವಿರೋಧನೂ ಬರ್ತಾ ಇದೆ, ಯಾಕೆ ಇಲ್ಲ? ಆ ಥರದ್ದು ಯಾವುದು ಚರ್ಚೆ ಏನು ಇನ್ನೂ ಪ್ರಾರಂಭ ಆಗಿಲ್ಲ. ಅದೆಲ್ಲ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಪಟ್ಟಿ ಕೇಳಿದ್ದಾರೆ, 3 ಜನದ ಪಟ್ಟಿ ಒಂದೊಂದು ಕ್ಷೇತ್ರಕ್ಕೆ. ನಮಗೆ ಸಿಗುವಂಥದ್ದು 3 ಇರ್ಬೋದು ಮೋಸ್ಟ್ಲಿ. ಅದ್ರ ಬಗ್ಗೆ ನಮ್ಮ ಕೇಂದ್ರದ ನಾಯಕರ ಜೊತೆ ಪಟ್ಟಿಯನ್ನು ಕಳಿಸ್ತೀನಿ, 3 ಜನದ್ದು. ಕೇಂದ್ರದ ನಾಯಕರು ಇದೆಲ್ಲವನ್ನು ನೋಡಿ ಅವರು ತೀರ್ಮಾನ ಮಾಡ್ತಾರೆ. ಈಗಲೇ ಯಾರಿಗೂ ಕೂಡ ಸೋತವ್ರಿಗೆ ಕೊಡಬೇಕು, ಗೆದ್ದವ್ರಿಗೆ ಕೊಡಬೇಕು ಅನ್ನೋ ಮಾನದಂಡ ಎಲ್ಲೂ ಫಿಕ್ಸ್ ಆಗಿಲ್ಲ. ಮತ್ತು ಆ ಥರದ್ದೇನು ಗೊಂದಲನೂ ಕೂಡ BJPಯಲ್ಲಿ ಇಲ್ಲ. ಆ ಥರ ಏನೂ ಇಲ್ಲ, ಕೊಟ್ಟರೆ ಏನು ತಪ್ಪಿಲ್ಲ. ಓಕೆ, ಇನ್ನೇನೋ ಫೋನ್ ಮಾಡಿದ್ರಪ್ಪ. ಫೋನ್ DK ವಿರುದ್ಧ HDಗೆ ಆರೋಪ ಮಾಡಿದ್ದಾರೆ. ಹಿಂದೆ HDಗೆ ವಿರುದ್ಧ ಯಡಿಯೂರಪ್ಪ ಆರೋಪ ಮಾಡಿ CBI ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ HDಗೆ ಆರೋಪ ಮಾಡಿದ್ದಾರೆ. ಈ ಆರೋಪಕ್ಕೆ BJP ಸಮರ್ಥನೆ ಇದೆ, BJP ಬೆಂಬಲ. ಈಗಾಗಲೇ ಕುಮಾರಸ್ವಾಮಿ ಅವರು ಸರ್ಕಾರ ಫೋನ್ ಟ್ಯಾಪಿಂಗನ್ನು ಮಾಡಿದೆ ಅಂತ ನಂಬರು ಹೇಳ್ಬಿಟ್ಟಿದ್ದಾರೆ. 40 ಜನರು ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ನಂಬರು ಹೇಳಿದ್ದಾರೆ. ಸೊ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆ ಸರ್ಕಾರ ನಡೆಸಿರೋದ್ರಿಂದ ಹಲವಾರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಂಪರ್ಕದಲ್ಲಿರ್ತಾರೆ, ಸ್ನೇಹನೂ ಇರ್ತದೆ ಮೋಸ್ಟ್ಲಿ. ಅಲ್ಲಿಂದ ಅವ್ರು ಮೆಸೇಜ್ ತಗೊಂಡು ಅವರು ಹೇಳಿರ್ಬೋದು. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೆಲ್ಲ ಮಾಡೋವಂಥದ್ದು ಅಕ್ರಮ. ಮೂಲತಃ ಚೈನಾಯಿಂದ 40-50 ಲಕ್ಷ ಕೊಟ್ಟರೆ ನಿಮಗೆ ಈ ಥರ ಟ್ಯಾಪ್ ಮಾಡೋವಂಥ ಮಿಷಿನ್ಗಳು ಬೇಕಾದಷ್ಟು ಅಕ್ರಮವಾಗಿ ಸಿಗುತ್ತೆ. ಅದು ಯಾರ್ಯಾರ ಮನೆಯಲ್ಲಿದೆ, ಎಲ್ಲೆಲ್ಲಿದೆ ಅಂತೇಳಿ ಪತ್ತೆ ಹಚ್ಚಿಬಿಟ್ರೆ, ಕರ್ನಾಟಕದಲ್ಲಿ ಯಾರ್ಯಾರ ಮನೆ ಇದೆ, ಯಾಕಂದ್ರೆ 40-50 ಲಕ್ಷ ಅಂದರೆ ಈಸಿಯಾಗಿ ತಗೊಂಡ್ಬಿಟ್ಟಿರ್ತಾರೆ. ಅದನ್ನು ಟ್ಯಾಪ್ ಮಾಡೋಕ್ಕೆ ಈ ಥರ ಮಾಡ್ತಾರೆ. ಈ ಥರ ಟ್ಯಾಪ್ ಮಾಡೋವಂಥದ್ದಕ್ಕೆ ಅದಕ್ಕೆ ಉಪಯೋಗ ಮಾಡ್ಕೊತದೆ. ಫಸ್ಟು ಸರ್ಕಾರ ನಾವೇನು ಟ್ಯಾಪೇ ಮಾಡಿಲ್ಲ ಅಂತಂದರೆ ಈ ಥರದ ಮಿಷನ್ಗಳು ಕರ್ನಾಟಕಕ್ಕೆ ಎಷ್ಟು ಬಂದಿದೆ, ಯಾವಾಗ ಬಂತು, ಯಾರ್ಯಾರ ಮನೆಯಲ್ಲಿದೆ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಸರ್ಕಾರ ಅಂತೂ ನನಗನ್ಸ್ತತೆ, ನನಗೂ ಪೊಲೀಸ್ ಅಧಿಕಾರಿ ಹೇಳಿದ್ರು, ಸಾಮಾನ್ಯವಾಗಿ ಈ ಥರ ಎಲ್ಲ ಕೆಲವು ಪ್ರಭಾವಿ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ಥರ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು ಫೋನನ್ನು ಟ್ಯಾಪ್ ಮಾಡ್ತಾರೆ ಅಂತ ನನಗೂ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಈಗ ಕುಮಾರಸ್ವಾಮಿಯವರು ಹೇಳ್ತಾ ಇರೋದನ್ನು ನೋಡ್ತಾ ಇದ್ದರೆ ಇದು ಎಲ್ಲ ಒಂದು ಕಡೆ ನಾನು ಹೇಳ್ತಾ ಇದ್ದೀನಲ್ಲ, ಈ ಫೋನ್ ಟ್ಯಾಪ್ ಮಾಡುವಂಥ ಅಕ್ರಮ ಒಂದು ಮಿಷನ್ ಏನಿದೆ ಅದು ಕರ್ನಾಟಕದಲ್ಲಿ ಎಷ್ಟಿದೆ, ಎಲ್ಲೆಲ್ಲಿದೆ ಅಂತ ತನಿಖೆ ಮಾಡಿದ್ರೆ ಆಮೇಲೆ ಇದೆಲ್ಲ ಹೊರಗಡೆ ಬರ್ತದೆ. ಸರ್ಕಾರ ನಾವು ಇಲ್ಲ ಅಂತ ಹೇಳಿದ್ರೆ ಈ ಥರದ ಮಿಷನ್ಗಳು, ಟ್ಯಾಪ್ ಮಾಡುವಂಥ ಮಿಷನ್ಗಳು ಎಲ್ಲೆಲ್ಲಿದೆ ಅದನ್ನು ತನಿಖೆ ಮಾಡಿ ಸೀಸ್ ಮಾಡಲಿ. ಆವಾಗ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಆರಾಮ್ಸೆ ಗೊತ್ತಾಗ್ತದೆ. ಅದರಿಂದ ಕುಮಾರಸ್ವಾಮಿಯವರು ಅವ್ರಿಗೆ ಇರೋವಂಥ ಮಾಹಿತಿಯಲ್ಲಿ ಅವರು ಹೇಳಿದ್ದಾರೆ. ಯಾರೇ ಆದರೂ ಕೂಡ
ಈ ಥರ ಫೋನ್ ಟ್ಯಾಪ್ ಮಾಡೋ ಅಂಥದ್ದು ಅಕ್ಷಮ ಅಪರಾಧ. ಅದನ್ನು ಅಂಥವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು. ಈ ಥರ ಫೋನ್ ಟ್ಯಾಪ್ ಮಾಡೋ ಅಂಥವ್ರನ್ನ ಜೈಲಿಗೆ ಕಳಿಸ್ಬೇಕು. ಹಿಂದೆನೂ ಕೂಡ ಹಲವಾರು ಪೊಲೀಸ್ ಅಧಿಕಾರಿಗಳು ಈ ಥರದ ಕೇಸ್ಗಳನ್ನು ಮಾಡಿ ಈಗಾಗಲೇ CBI ತನಿಖೆ ಮಾಡ್ತೀರಿ ಆಗ್ತಾಯಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನೂ ಯಾವುದೇ ಏನು ಅದರಿಂದ ಪ್ರತಿಫಲ ಏನು ಬಂದಿಲ್ಲ. ಅದರಿಂದ ಈ ಥರ ಮಾಡೋ ಅಕ್ರಮಕ್ಕೆ ಒಂದು ಕಡಿವಾಣ ಹಾಕಬೇಕು. ಈ ಸರ್ಕಾರ ಆ ಥರ ನಾವೇನು ಮಾಡಿಲ್ಲ ಅಂದರೆ ಇದನ್ನು ತನಿಖೆ ಕೊಡಬೇಕು. CBI ತನಿಖೆ ಕೊಟ್ಟರೆ ಎಲ್ಲೆಲ್ಲಿ ಈ ಥರ ಮಿಷನ್ ಬೇರೆ ಯಾಕೆಂದರೆ ಬೇರೆ ದೇಶದಿಂದ ಬಂದಿರೋದ್ರಿಂದ ಈ ಲೋಕಲ್ ಪೊಲೀಸರು ಏನು ಮಾಡೋಕ್ಕಾಗಲ್ಲ. ಇದು CBI ತನಿಖೆ ಕೊಡಲಿ. ಸರ್ಕಾರ ಇದನ್ನು ನಾವು ಮಾಡೇ ಇಲ್ಲ ಅಂತ ಧೈರ್ಯವಾಗಿ ಎದೆ ಮುಟ್ಟಿ ಹೇಳ್ತೀರಿ ಅಂತ ಹೇಳಿದ್ರೆ ಇದನ್ನು CBI ತನಿಖೆ ಕೊಡಿ. ಅವಾಗ ಎಷ್ಟು ಮಿಷಿನ್ ದೇಶಕ್ಕೆ ಬಂದಿದೆ, ಎಷ್ಟು ಕರ್ನಾಟಕಕ್ಕೆ ಬಂದಿದೆ, ಯಾರ್ಯಾರು ಮಾಡಿದ್ದಾರೆ ಎಲ್ಲ ಹೊರಗಡೆ ಬರುತ್ತೆ. ಅದು ಬಿಟ್ಟು ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಎಲ್ಲರೂ ಹೇಳ್ತಾರೆ ನಾವು ಮಾಡಿಲ್ಲ ಅಂದ್ರೆ. ಹಂಗಾರೆ ಮಾಡಿದವ್ರು ಯಾರು? ಈ ಯಕ್ಷ ಪ್ರಶ್ನೆ ಎಲ್ಲರ ಮುಂದೆ ಇದ್ದೇ ಇದೆ. ಅದರಿಂದ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಬೇಕು ಅಂದರೆ ಇದನ್ನು CBI ತನಿಖೆ ಕೊಟ್ಟರೆ ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಭಾಳಷ್ಟು ಆಪಾದನೆಗಳು ಬಂದಿದೆ. ಎಲ್ಲ ಮುಖ್ಯಮಂತ್ರಿಗಳಿದ್ದಾಗೂ ಆಪಾದನೆ ಬಂದಿದೆ. ಅದಕ್ಕೆ ಒಂದು ಅಂತ್ಯ ಆಡೋಕ್ಕಾಗ್ತೈತೆ. ಈ ಸರ್ಕಾರ ನಾವು ಮಾಡೇ ಇಲ್ಲ, ನಾವು ಸಾಚಾಗಳು, ನಾವು ಧರ್ಮರಾಯನ ಅಪರಾವತಾರ ಅಂತ ಹೇಳಿದ್ರೆ CBI ತನಿಖೆ ಕೊಡಿ, ಸತ್ಯಾಸತ್ಯತೆ ಹೊರಗಡೆ ಬರ್ತದೆ.